ಆತ್ಮದ ಕಾರ್ಯವೇನು ಮಾಧವ? ಯಾರು ಪರಬ್ರಹ್ಮನ ಭಾಗವಾಗುವರೋ, ಪುರುಷ ಹಾಗೂ ಪ್ರಕೃತಿಯಾಗುವರೋ, ಆಗ ಪುರುಷ ಅರ್ಥಾತ್ ಪರಮಾತ್ಮನ ಅಂಶ ಆತ್ಮರೂಪದಲ್ಲಿ ಪ್ರಕೃತಿಯ ಪ್ರತಿಯೊಂದು ವಸ್ತುವಿನಲ್ಲೂ ವಾಸ ಮಾಡುವುದು. ಆ ಆತ್ಮವನ್ನು ಮೋಹ ಹಾಗೂ ಅಂಧಕಾರಗಳು ಆವರಿಸಿಕೊಳ್ಳುವವು ಪಾರ್ಥ. ಆ ಮೋಹನಿದ್ರೆಯಿಂದ ಜಾಗೃತರಾಗಿ ಸ್ವಯಂ ತಮ್ಮನ್ನು ಪರಮಾತ್ಮನ ಅಂಶವೆಂದು ಅರಿಯುವುದೇ ಆತ್ಮದ ಕರ್ತವ್ಯ, ಉದ್ದೇಶ ಹಾಗೂ ಜೀವನದ ಕಾರ್ಯ. ಆದರೆ ಮಾಧವ, ಪ್ರತಿ ಆತ್ಮವೂ ಪರಮಾತ್ಮನ ಅಂಶವಾದರೆ ಪ್ರಗತಿ ಹಾಗೂ ಉನ್ನತಿ ಪರಮಾತ್ಮನೇ ಮಾಡುತ್ತಿರುವನೇ? ಹೇಗೆ ಕೆಸರಿನಲ್ಲಿ ಬಿದ್ದಂತಹ ರತ್ನವು ಹೊಳೆಯುವುದಿಲ್ಲವೋ ಹಾಗೆಯೇ ಪ್ರಕೃತಿಯ 24 ವಸ್ತುಗಳಿಂದ ಆವರಿಸಲ್ಪಟ್ಟ ಆತ್ಮ ಮರೆತು ಬಿಡುತ್ತದೆ ತಾನು ಪರಮಾತ್ಮನ ಅಂಶವೆನ್ನುವುದನ್ನು. ಹೆಚ್ಚಿನ ಆತ್ಮಗಳು ತಮ್ಮ ದೇಹಗಳನ್ನೇ ಎಲ್ಲವೂ ಎಂದುಕೊಳ್ಳುತ್ತವೆ. ತಾನು ದೇಹದಿಂದ ಭಿನ್ನ ಎಂದು ಅರಿಯುವುದೇ ಇಲ್ಲ. ಶರೀರಕ್ಕೆ ಯಾವ ಸುಖ, ದುಃಖ, ಸ್ವಾದ, ಗಂಧ ಇವುಗಳ ಅನುಭವವಾಗುವುದೋ ಅದನ್ನು ತನ್ನದೇ ಅನುಭವವೆಂದು ತಿಳಿಯುತ್ತದೆ. ಹಾಗೂ ಬದಲಾವಣೆಯ ಪ್ರಯತ್ನವನ್ನೇ ಮಾಡುವುದಿಲ್ಲ. ಯಾವ ಆತ್ಮಗಳು ಬದಲಾವಣೆಯ ಪ್ರಯತ್ನವನ್ನೇ ಮಾಡುವುದಿಲ್ಲವೋ ಅವು ನಿರಂತರವಾಗಿ ಅಧರ್ಮ ಮಾಡುತ್ತಿರುತ್ತವೆ. ಅವುಗಳನ್ನು ಜಾಗೃತಗೊಳಿಸಲು ಶಿಕ್ಷೆ ನೀಡುವುದು ಅನಿವಾರ್ಯವಾಗುತ್ತದೆ. ನೀನು ಇದನ್ನು ಅರ್ಥ ಮಾಡಿಕೋ ಪಾರ್ಥ. ನೀನು ಶರೀರವಲ್ಲ, ಕೇವಲ ಒಂದು ಆತ್ಮವೆಂದು. ಈ ರಣಭೂಮಿಯಲ್ಲಿ ಕಾಣುವ ಪ್ರತಿಯೊಬ್ಬ ಯೋಧನು ಅವನೆಲ್ಲ ನೀನು ಯಾರೆಂದು ತಿಳಿದಿರುವೆಯೋ. ಕೆಲ ಸಮಯದವರೆಗೆ ಇವರೆಲ್ಲರೂ ಈ ಶರೀರಗಳಲ್ಲಿ ವಾಸ ಮಾಡುತ್ತಿರುವರು. ಇವರ ಶರೀರ ಸಾಯುತ್ತದೆ, ಆದರೆ ಇವರೆಲ್ಲರೂ ಅಮರರೇ. ಅವರು ಮತ್ತೆ ಹೊಸ ಶರೀರವನ್ನು ಧರಿಸುವರು. ಎಲ್ಲಿಯವರೆಗೂ ಸ್ವಯಂ ತಮ್ಮನ್ನು ಶುದ್ಧಾತ್ಮದ ರೂಪದಲ್ಲಿ ಅರಿಯುವುದಿಲ್ಲವೋ, ಎಲ್ಲಿಯವರೆಗೂ ಅಧರ್ಮವನ್ನು ತ್ಯಜಿಸಿ ಧರ್ಮದಲ್ಲಿ ದೃಢವಾಗುವುದಿಲ್ಲವೋ, ಅಲ್ಲಿಯವರೆಗೂ ಇವರು ಜನ್ಮ ಪಡೆಯುತ್ತಾ ಹಾಗೂ ಸಾಯುತ್ತಲೇ ಇರುವರು. ಇದೇ ಬ್ರಹ್ಮವಿದ್ಯೆಯ ಮೊದಲ ಪಾಠವಾಗಿದೆ ಪಾರ್ಥ. ಯಾರು ಹುಟ್ಟುವರೋ ಅವರು ಅವಶ್ಯವಾಗಿ ಸಾಯುತ್ತಾರೆ, ಹಾಗೂ ಯಾರು ಸಾಯುವರೋ ಅವರು ಅವಶ್ಯವಾಗಿ ಮತ್ತೆ ಹುಟ್ಟಿ ಬರುತ್ತಾರೆ. ಈ ಮಹಾಜ್ಞಾನವನ್ನು ಸಂಖ್ಯಾಯೋಗ ಎನ್ನುತ್ತಾರೆ.